ಸರ್ ಏನು ಕಾಟಾಚಾರಕ್ಕೆ ಆಗ್ತಾ ಇದೆ, ಏನು ಜನ ನಿರೀಕ್ಷೆ ಭಾಳ ಇಟ್ಟುಕೊಂಡಾರೆ, ಕೊನೆಗೆ ಉತ್ತರ ಕೊಡೋರು ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದ ನೀವು. ಖಂಡಿತವಾಗಿ ಕೂಡ ಈ ಬೆಳಗಾವಿ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆ, ಇಲ್ಲಿ ಸಾಕಷ್ಟು ಉತ್ತರ ಕರ್ನಾಟಕದ ಸಮಸ್ಯೆಗಳು ಏನು ಜ್ವಲಂತ ಸಮಸ್ಯೆಗಳದ ಅದ್ರ ಬಗ್ಗೆ ಚರ್ಚೆ ಆಗಬೇಕನ್ನುವಂಥ ಉದ್ದೇಶ ಅದಿಟ್ಕೊಂಡು ಈ ಭಾಗದಾಗ ಆಗ್ತದೆ. ಆದರೆ ಈ ಬಾರಿ ಏನು ಈ ವಾರ ಭಾಳಷ್ಟು ಯಾವ ರೀತಿ ಚರ್ಚೆ ಆಗಬೇಕಾಗಿತ್ತು ಆ ಚರ್ಚೆ ಆಗಲಿಲ್ಲ. ಕಾರಣ ಅಂತಂದರೆ ವಿನಾಕಾರಣ ಬಿ ಜೆ ಪಿಯವರು ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ವಿಚಾರ ಇಟ್ಕೊಂಡು ಯಾವುದೂ ಕೂಡ ಚರ್ಚೆ ಮಾಡೋದಿಲ್ಲ. ವಿನಾಕಾರಣ ಯಾವುದೇ ಒಂದು ಜಾತಿ ಸಮುದಾಯವನ್ನು ಟಾರ್ಗೆಟ್ ಮಾಡಿ ವಿನಾಕಾರಣ ಕೆಲವು ವಿಚಾರಗಳನ್ನು ತೆಗೆದುಕೊಂಡು ಪ್ರಸ್ತಾಪ ಮಾಡಿ ದಾನ್ಲೆ ಮಾಡಿ ಎಲ್ಲಿನೂ ಕೂಡ ಸೆಷನ್ ಸಮಯವನ್ನು ಅನಾವಶ್ಯಕವಾಗಿ ಅದನ್ನೆಲ್ಲ ಕೂಡ ಹಾಳು ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಜನರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಉಳಿದಂಥದ್ದು ಭಾಳ ದಿನ ಇಲ್ಲ, ಸೋಮವಾರದಿಂದ ಗುರುವಾರವರೆಗೆ ಮಾತ್ರ ಇದೆ. ಇವತ್ತು ಅಲ್ಲಿ ಕೂಡ ಕನಿಷ್ಠ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ 4 ದಿನ ಮಾತ್ರ ಇದೆ. ಈ 4 ದಿನದಲ್ಲಾದರೂ ಮಾತ್ರ ಭಾಳ ಗಂಭೀರವಾಗಿ ಅನೇಕ ಸಮಸ್ಯೆಗಳು ಇಲ್ಲಿ ಚರ್ಚೆ ಆಗಬೇಕು. ಬರೀ ಚರ್ಚೆ ಆಗೋದು ಅಷ್ಟೇ ಅಲ್ಲ, ಅದಕ್ಕೆ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇನ್ಮೇಲಾದರೂ ತಿಳ್ಕೊಳ್ಬೇಕು. ಇವತ್ತು ಬಿ ಜೆ ಪಿಯವರು ತಿಳ್ಕೊಂಡು ಸರಿಯಾಗಿ ಸದನ ನಡೆಸಲಿಕ್ಕೆ ಅವರು ಅವಕಾಶ ಮಾಡಿ ಕೊಡಬೇಕು. ಇಲ್ಲ, ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸದನವನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ಜನರ ದುಡ್ಡು ಕೂಡ ಖಂಡಿತವಾಗಿ ಕೂಡ ಒಳ್ಳೆಯ ಆರೋಗ್ಯಕರವಾದಂಥ ಚರ್ಚೆಗಳಾಗಬೇಕು. ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಅದರಲ್ಲಿ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ್ದು ಸಮಸ್ಯೆಗಳು. ಅದನ್ನು ಇವತ್ತೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಬಿ ಜೆ ಪಿಯವರು ವಿಶೇಷವಾಗಿ ವಿನಾಕಾರಣ ಯಾವುದಾದ್ರೂ ಒಂದು ಇಶ್ಯೂ ತರೋದು, ಸಂಪೂರ್ಣವಾಗಿ ಬಾಯ್ಕಾಟ್ ಮಾಡೋದು, ದಾನ್ಲೆ ಮಾಡೋದು, ಗಲಾಟೆ ಮಾಡೋದು, ಯಾವುದೂ ಕೂಡ ಅದಕ್ಕೆ ವಿಚಾರಕ್ಕೆ ಸ್ಪಂದಿಸುವಂಥ ಕೆಲಸನೇ ಮಾಡೋದಿಲ್ಲ. ಸರಿಯಾಗಿ ನಾವು ಅದು ಆನ್ಸರ್ ಮಾಡೋಕ್ಕೆ ತಯಾರಿದ್ದೀವಿ. ಸರ್ಕಾರ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ತಯಾರಿದೆ. ಅದನ್ನು ಕೇಳುವಂಥ ಪೇಷನ್ಸ್ ಕೂಡ ಇಲ್ಲ ಇವತ್ತು. ಅದಕ್ಕೆ ಇವತ್ತು ಅವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅದಕ್ಕೆ ಉತ್ತರ ಕರ್ನಾಟಕದ ಈ ಭಾಗದ ಮುಖಂಡರು ಏನದಾರ, ಈ ಭಾಗದ್ದು ಬಿ ಜೆ ಪಿ ಲೀಡರ್ಸ್ ಏನದಾರ, ಅವರಾದರೂ ಇದು ಎಲ್ಲೋ ಒಂದು ಕಡೆ ವ್ಯರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ, ಈಗ ಅದು ಮೀಸಲಾತಿ ಕಾನೂನಿನಲ್ಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಅವಕಾಶ ಇಲ್ಲ. ಇವತ್ತು ಇಲ್ಲ ಅಂದರೂ ಕೂಡ ಹಿಂದೆ ಅವರೇ ಅಫಿಡೇಟಿವ್ ಕೊಟ್ಟಿದ್ದಾರೆ. ಇವತ್ತು ಅವರೇ ಸುಪ್ರೀಂ ಕೋರ್ಟಿಗೆ ಅಫಿಡೇಟಿವ್ ಕೊಟ್ಟಿದ್ದಾರೆ. ಇದನ್ನು ಇಲ್ಲ ಯಥಾಸ್ಥಿತಿಯಲ್ಲಿ ನಾವು ಮಾಡೋಕ್ಕೆ ಬರೋಲ್ಲ ಅನ್ನತ್ತೆ ಅವರೇ ಕೊಟ್ಟಿದ್ದಾರೆ. ಕೊಟ್ಟು ಈಗ ಟರ್ನ್ ಹೊಡೆಯೋದು, ಸುಮ್ಮನೆ ಎಲ್ಲ ಒಂದು ಕಡೆ ತೋರಿಸ್ಕೊಡೋದು, ಇದು ಎಲ್ಲ ಸರಿಯಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥದ್ದು. ಎಲ್ಲೋ ಒಂದು ಕಡೆ ಏನು ಸಂವಿಧಾನಕ್ಕೆ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಸೆಂಟ್ರಲೈಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅನೇಕ ತಾಂತ್ರಿಕ ತೊಂದರೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಇವನ್ನ ಯಾವುದನ್ನು ಕೂಡ ಚರ್ಚೆ ಮಾಡಲಾರ್ದಂಗೆ ಇವರು ಒಂಥರ ಅವರು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಅನ್ನೋಂಥ ಹಠ ಹಿಡಿದು ಮಾಡ್ತಾಯಿದ್ದಾರೆ. ಇದು ಯಾವುದೂ ಕೂಡ ಆರೋಗ್ಯಕರವಾದಂಥ ಚರ್ಚೆ ಕೂಡ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಯಾವ ಮೆರಿಟ್ಸು ಡಿಮೆರಿಟ್ಸು ಇವೆಲ್ಲ ಕೂಡ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಏನೇನು ಸಮಸ್ಯೆಗಳನ್ನು ಎದುರಿಸ್ಬೋದು, ಕಾನೂನು ತೊಡಕುಗಳೇನಾಗ್ತಾವೆ, ಇದನ್ನೆಲ್ಲ ಕೂಡ ಚರ್ಚೆ ಆಗದೆ ನಾವು ಮಾಡೇ ಮಾಡ್ತೀವಿ ಅನ್ನೋವಂಥದ್ದು ಸರಿಯಲ್ಲ. 100% ಎಲ್ಲೂ ಅವರು ಯಾರು ಯಾವ ವಿಚಾರದಲ್ಲೂ ಕೂಡ ತಗೊಳ್ಳೋದಿಲ್ಲ. ಅವರು ಇಡೀ ಏನು ರಾಜ್ಯಗಳ ಒಂದು ಅಧಿಕಾರ ಐತಿ ಅದನ್ನೆಲ್ಲ ಕೂಡ ಸೆಂಟ್ರಲೈಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಸರ್, ಏನು ಕಾಟಾಚಾರಕ್ಕೆ ಆಗ್ತಾ ಇದೆ, ಏನು ಜನ ನಿರೀಕ್ಷೆ ಭಾಳ ಇಟ್ಟುಕೊಂಡಾರೆ, ಕೊನೆಗೆ ಉತ್ತರ ಕೊಡೋರು ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದ ನೀವು. ಖಂಡಿತವಾಗಿ ಕೂಡ ಈ ಬೆಳಗಾವಿ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆ, ಇಲ್ಲಿ ಸಾಕಷ್ಟು
ಉತ್ತರ ಕರ್ನಾಟಕದ ಸಮಸ್ಯೆಗಳು ಏನು ಜ್ವಲಂತ ಸಮಸ್ಯೆಗಳದ ಅದ್ರ ಬಗ್ಗೆ ಚರ್ಚೆ ಆಗಬೇಕನ್ನುವಂಥ ಉದ್ದೇಶ ಅದಿಟ್ಕೊಂಡು ಈ ಭಾಗದಾಗ ಆಗ್ತದೆ. ಆದರೆ ಈ ಬಾರಿ ಏನು ಈ ವಾರ ಭಾಳಷ್ಟು ಯಾವ ರೀತಿ ಚರ್ಚೆ ಆಗಬೇಕಾಗಿತ್ತು ಆ ಚರ್ಚೆ ಆಗಲಿಲ್ಲ. ಕಾರಣ ಅಂತಂದರೆ ವಿನಾಕಾರಣ ಬಿ ಜೆ ಪಿಯವರು ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ವಿಚಾರ ಇಟ್ಕೊಂಡು ಯಾವುದೂ ಕೂಡ ಚರ್ಚೆ ಮಾಡೋದಿಲ್ಲ. ವಿನಾಕಾರಣ ಯಾವುದೇ ಒಂದು ಜಾತಿ ಸಮುದಾಯವನ್ನು ಟಾರ್ಗೆಟ್ ಮಾಡಿ ವಿನಾಕಾರಣ ಕೆಲವು ವಿಚಾರಗಳನ್ನು ತೆಗೆದುಕೊಂಡು ಪ್ರಸ್ತಾಪ ಮಾಡಿ ದಾನ್ಲೆ ಮಾಡಿ ಎಲ್ಲಿನೂ ಕೂಡ ಸೆಷನ್ ಸಮಯವನ್ನು ಅನಾವಶ್ಯಕವಾಗಿ ಅದನ್ನೆಲ್ಲ ಕೂಡ ಹಾಳು ಮಾಡುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಬಹುಶಃ ಜನರು ಕೂಡ ನಿರೀಕ್ಷೆ ಮಾಡ್ತಾಯಿದ್ದಾರೆ. ಈಗ ಉಳಿದಂಥದ್ದು ಭಾಳ ದಿನ ಇಲ್ಲ, ಸೋಮವಾರದಿಂದ ಗುರುವಾರವರೆಗೆ ಮಾತ್ರ ಇದೆ. ಇವತ್ತು ಅಲ್ಲಿ ಕೂಡ ಕನಿಷ್ಠ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ 4 ದಿನ ಮಾತ್ರ ಇದೆ. ಈ 4 ದಿನದಲ್ಲಾದರೂ ಮಾತ್ರ ಭಾಳ ಗಂಭೀರವಾಗಿ ಅನೇಕ ಸಮಸ್ಯೆಗಳು ಇಲ್ಲಿ ಚರ್ಚೆ ಆಗಬೇಕು. ಬರೀ ಚರ್ಚೆ ಆಗೋದು ಅಷ್ಟೇ ಅಲ್ಲ, ಅದಕ್ಕೆ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇನ್ಮೇಲಾದರೂ ತಿಳ್ಕೊಳ್ಬೇಕು. ಇವತ್ತು ಬಿ ಜೆ ಪಿಯವರು ತಿಳ್ಕೊಂಡು ಸರಿಯಾಗಿ ಸದನ ನಡೆಸಲಿಕ್ಕೆ ಅವರು ಅವಕಾಶ ಮಾಡಿ ಕೊಡಬೇಕು. ಇಲ್ಲ, ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸದನವನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ಜನರ ದುಡ್ಡು ಕೂಡ ಖಂಡಿತವಾಗಿ ಕೂಡ ಒಳ್ಳೆಯ ಆರೋಗ್ಯಕರವಾದಂಥ ಚರ್ಚೆಗಳಾಗಬೇಕು. ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಅದರಲ್ಲಿ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ್ದು ಸಮಸ್ಯೆಗಳು. ಅದನ್ನು ಇವತ್ತೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಬಿ ಜೆ ಪಿಯವರು ವಿಶೇಷವಾಗಿ ವಿನಾಕಾರಣ ಯಾವುದಾದ್ರೂ ಒಂದು ಇಶ್ಯೂ ತರೋದು, ಸಂಪೂರ್ಣವಾಗಿ ಬೈಕಾಟ್ ಮಾಡೋದು, ದಾನ್ಲೆ ಮಾಡೋದು, ಗಲಾಟೆ ಮಾಡೋದು, ಯಾವುದೂ ಕೂಡ ಅದಕ್ಕೆ ವಿಚಾರಕ್ಕೆ ಸ್ಪಂದಿಸುವಂಥ ಕೆಲಸನೇ ಮಾಡೋದಿಲ್ಲ. ಸರಿಯಾಗಿ ನಾವು ಅದು ಆನ್ಸರ್ ಮಾಡೋಕ್ಕೆ ತಯಾರಿದ್ದೀವಿ. ಸರ್ಕಾರ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ತಯಾರಿದೆ. ಅದನ್ನು ಕೇಳುವಂಥ ಪೇಷನ್ಸ್ ಕೂಡ ಇಲ್ಲ ಇವತ್ತು. ಅದಕ್ಕೆ ಇವತ್ತು ಅವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅದಕ್ಕೆ ಉತ್ತರ ಕರ್ನಾಟಕದ ಈ ಭಾಗದ ಮುಖಂಡರು ಏನದಾರ, ಈ ಭಾಗದ್ದು ಬಿ ಜೆ ಪಿ ಲೀಡರ್ಸ್ ಏನದಾರ, ಅವರಾದರೂ ಇದು ಎಲ್ಲೋ ಒಂದು ಕಡೆ ವ್ಯರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ, ಈಗ ಅದು ಮೀಸಲಾತಿ ಕಾನೂನಿನಲ್ಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಅವಕಾಶ ಇಲ್ಲ. ಇವತ್ತು ಇಲ್ಲ ಅಂದರೂ ಕೂಡ ಹಿಂದೆ ಅವರೇ ಅಫಿಡೇಟಿವ್ ಕೊಟ್ಟಿದ್ದಾರೆ. ಇವತ್ತು ಅವರೇ ಸುಪ್ರೀಂ ಕೋರ್ಟಿಗೆ ಅಫಿಡೇಟಿವ್ ಕೊಟ್ಟಿದ್ದಾರೆ. ಇದನ್ನು ಇಲ್ಲ ಯಥಾಸ್ಥಿತಿಯಲ್ಲಿ ನಾವು ಮಾಡೋಕ್ಕೆ ಬರೋಲ್ಲ ಅನ್ನತ್ತೆ ಅವರೇ ಕೊಟ್ಟಿದ್ದಾರೆ. ಕೊಟ್ಟು ಈಗ ಯೂ ಟರ್ನ್ ಹೊಡಿಯೋದು, ಸುಮ್ಮನೆ ಎಲ್ಲ ಒಂದು ಕಡೆ ತೋರಿಸ್ಕೊಡೋದು, ಇದು ಎಲ್ಲ ಸರಿಯಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥದ್ದು. ಎಲ್ಲೋ ಒಂದು ಕಡೆ ಏನು ಸಂವಿಧಾನಕ್ಕೆ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಸೆಂಟ್ರಲೈಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅನೇಕ ತಾಂತ್ರಿಕ ತೊಂದರೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಇವತ್ತು ಯಾವುದನ್ನು ಕೂಡ ಚರ್ಚೆ ಮಾಡಲಾರ್ದಂಗೆ ಇವರು ಒಂಥರ ಅವರು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನೋಂಥ ಹಠ ಹಿಡಿದು ಮಾಡ್ತಾಯಿದ್ದಾರೆ. ಇದು ಯಾವುದೂ ಕೂಡ ಆರೋಗ್ಯಕರವಾದಂಥ ಚರ್ಚೆ ಕೂಡ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಯಾವ ಮೆರಿಟ್ಸು ಡಿಮೆರಿಟ್ಸು ಇವೆಲ್ಲ ಕೂಡ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಏನೇನು ಸಮಸ್ಯೆಗಳನ್ನು ಎದುರಿಸ್ಬೋದು, ಕಾನೂನು ತೊಡಕುಗಳೇನಾಗ್ತಾವೆ, ಇದನ್ನೆಲ್ಲ ಕೂಡ ಚರ್ಚೆ ಆಗದೆ ನಾವು ಮಾಡ್ತೀವಿ ಅನ್ನೋವಂಥದ್ದು ಸರಿಯಲ್ಲ. 100% ಎಲ್ಲೂ ಯಾರು ಯಾವ ವಿಚಾರದಲ್ಲೂ ಕೂಡ ತಗೊಳ್ಳೋದಿಲ್ಲ. ಅವರು ಇಡೀ ಏನು ರಾಜ್ಯಗಳ ಒಂದು ಅಧಿಕಾರ ಐತಿ ಅದನ್ನೆಲ್ಲ ಕೂಡ ಸೆಂಟ್ರಲೈಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ.